ನಿನ್ನ ಆಟೋನ್ ಪ್ರೀತಿಯಿಂದ ಕಷ್ಟಪಟ್ಟು ಅಡುಗೆ ಮಾಡಿ ಬಡಿಸಿದ್ಯಲ್ಲ ಅದನ್ನ ಸ್ನೇಹ ತಿನ್ಲಿಲ್ವಲ್ಲ ಅನ್ನೋ ಸಂಕಟಕ್ಕೆ ಹಂಗೆ ಹೇಳ್ಬಿಟ್ಟೆ ಆಟೆ. ಅಲ್ಲ ಗಂಗಾದ್ರಪ್ಪ, ಅವಳು ಬೇಡ ಅಂತಂದ್ರೆ ನೀನು ಹಂಗೆ ಬಿಟ್ಬಿಟ್ಯಾ? ಬಲವಂತ ಮಾಡಿ ತುರುಕ್ಬೇಕಾಗಿತ್ತು. ಗದ್ರಿಸಿ ಬೆದ್ರಿಸಿ ತಿನ್ಸೋದಕ್ಕೆ ಅವಳೇನು ಸಣ್ಣ ಹುಡುಗಿನ? ಅದು ಅಲ್ಲದೆ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೀನಿ ಅಂತಂದ್ಮೇಲೆ ಹೆಂಗೆ ಬಲವಂತ ಮಾಡ್ತೀನಿ? ತಿಂದಿದ್ರೆ ನೇರವಾಗಿ ದೇವ್ರ ಹತ್ರನ ಹೋಗಿರ್ತಿದ್ದೆ. ಅಯ್ಯೋ ಗಂಗಾಧರಪ್ಪ, ಅಂದ್ರೆ ತಂದೆ ಮಾಡಿರೋ ಅಡುಗೆನು ದೇವ್ರ ಪ್ರಸಾದ ಇದ್ದಂಗಲ್ವಾ, ಅದನ್ನ ತಿಂದಿದ್ರೆ ಏನು ದೋಷ ಆಗ್ತಿರ್ಲಿಲ್ಲ ಅಂತ ಹೇಳಕ್ ಬಂದೆ. ಮನ್ಸಿಲ್ದೆ ಇದ್ದಾಗ ಯಾರಿಗೂ ಬಲವಂತ ಮಾಡಬಾರ್ದು. ಅದು ಅಲ್ಲದೆ ನಾನು ಮಾಡಿದ ಅಡುಗೆನ ಮಗಳಿಗೆ ತಿನ್ಸೋ ಅದೃಷ್ಟಿಲ್ಲ. ವಿಷದ ಅಡುಗೆನ ಅವಳಿಗೆ ತಿನ್ಸಿ ಸಾಯಿಸೋ ಅದೃಷ್ಟನೂ ನನಗಿಲ್ಲ ಅನಿಸ್ತದೆ. ಏಟೇ ಸಲ ಪ್ರಯತ್ನ ಪಟ್ಟರು ಎಲ್ಲ ಹಾಳಾಯ್ತದೆ. ನನಗೇನೋ ನೀನು ಬಂದು ಕಣ್ಣು ಹಾಕಿದ್ದಕ್ಕೇನೇನೆ ಅವಳು ಊಟ ಮಾಡಲಿಲ್ಲ ಅನ್ಸುತ್ತೆ. ಇನ್ಮೇಲೆ ಯಾರಿಗೂ ನೀನು ಕೆಟ್ಟ ಕಣ್ಣು ಹಾಕಬೇಡ. ನೀನು ಕೆಲ್ಸಕ್ಕೆ ಸೇರ್ಕೋತಾ ಇದೆಯಲ್ಲ, ಕಂಪ್ನಿ ಸೊಲ್ಲಕೈತಿಲ್ಲ. ಸೂಪರ್ ಆಗೈತೆ ಡ್ಯಾಡಿ. ಕೆಲಸ ಇಷ್ಟ ಆಯ್ತಾ? ಇನ್ನೊಂದ್ಸರಿ ಅನ್ನ ಬಡಿಸ್ಲಾ ಹಸು ಅಂತ ಇದೆಯಾ? ಬೇಡ ಡ್ಯಾಡಿ, ಈಗಲೇ ಹೊಟ್ಟೆ ತುಂಬೋಗೈತೆ, ಸಾಕು. ಅಲ್ಲಲ್ಲಿ ಅದೇನ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ಯಾ? ಒಂದ್ಸರಿ ಸಾರು ಹಾಕ್ತೀನಿ. ಬೇಡ ಡ್ಯಾಡಿ. ಗಂಗಾಧರಪ್ಪ ಮಾಡಿದ್ದು ರುಚಿಯಾಗಿರ್ತದೆ, ತಿನ್ನು ತಿನ್ನು. ಡ್ಯಾಡಿ ರುಚಿ ಮಾತ್ರ ಆಹಾ ಅದ್ಭುತ ಡ್ಯಾಡಿ. ಏ ಇದೊಳ್ಳೆ ಸಣ್ಣಕೈತಲ್ಲ, ಹೊಟ್ಟೆ ಹಸು ಒಂದ ಊಟ ಮಾಡ್ತಾವನ. ಅಯ್ಯೋ ನಿನ್ ಬರ್ಸೋದಕ್ಕಿದೆ ಅಡ್ಗೆ ನಾ ಸಿಕ್ಕಿದ್ದು. ಏ ಅಡ್ಗೆ ಮನೆಗಿದ್ದೀವಿ ಇದೇನೆ. ಮಮ್ಮಿ ಸಾಂಬಾರ್ ಮಾತ್ರ ಸೂಪರ್ ಮಮ್ಮಿ. ಯೋ ನನ್ ಮಗನ್ ಈ ಊಟನ ಬಿಡಿಸ್ಬೇಕಾಗಿತ್ತ ನೀನು? ನೀನ್ ಯಾಕೆ ಒಳ್ಳೆ ಜವಾಬದೊಳಗ ಆಡ್ತಿದ್ಯಾ? ಇದನ್ನ ತಿಂದ್ರೆ ಏನಾಯ್ತದೆ? ಮಮ್ಮಿ ನಾನೇ ಸ್ಯಾನೆ ಹೊಟ್ಟೆ ಹಸಿತೈತೆ ಊಟ ಬಿಡ್ಸು ಅಂತ ಹೇಳ್ದೆ, ಈಗ ಏನಾಯ್ತು? ಅಯ್ಯೋ ನೀನು ಊಟ ಮಾತ್ರ ಮಾಡ್ಬೇಡ, ಎದಳು ಎದಳು ಎದಳು. ಅಯ್ಯೋ ಮಮ್ಮಿ ಇದ್ ಯಾಕೆ ಹಿಂಗ ಆಗ್ತಿದ್ಯಾ ಮಮ್ಮಿ? ಪುರುಷಿ ವಾಂತಿ ವಾಂತಿ ಮಾಡು, ವಾಂತಿ ಮಾಡ್ಲಾ ಬಾಯ್ಲೆ. ಏನಾಯ್ತು ಮಮ್ಮಿ? ಯಾಕೆ ಇದಕ್ಕಿದಂಗೆ ಹಿಂಗ ಆಡ್ತಾ ಇದ್ಯಾ? ಅಯ್ಯೋ ಯಾವ್ರೆ, ನಾನ್ ಸತ್ರೆ ನನಗ್ ಕೊಳ್ಳಿ ಅಂತ ಹೇಳಕ್ ನೀನ್ ಒಬ್ನೇ ಇರೋದು ಕಣ್ಲಾ. ಈ ಯಾವಸಿ ಅದನ್ನು ಬಲಿ ತಗೊಳ್ತಾ ಇದ್ದಾನೆ. ಏ ಪುಸಿ ನಿನ್ ಕಾಲಿಗೆ ಬೀಳ್ತೀನಿ ಕಣ್ಲಾ, ವಾಂತಿ ಮಾಡ್ಲಾ? ಏನ್ ಮಾಡ್ಲಿ? ಏನಾಯ್ತಾಯ್ತು? ಏನಾಯ್ತಾಯ್ತು? ಉಪ್ಪು ಕುರ್ಸಿ ಮೊದ್ಲು ಇದ್ ತಗೊಂಡು ಕುಡಿದ್ಬಿಟ್ಟು ವಾಂತಿ ಮಾಡು. ಮಮ್ಮಿ ಊಟ ಮಾಡಿದ್ರೆ ಏನಾಯ್ತು ಮಮ್ಮಿ? ಯಾಕೆ ವಾಂತಿ ಮಾಡು ಅಂತಿದ್ಯಾ? ನಿಮ್ಮ ಅವ್ವಂಗೆ ಗಂಗಾಧರಪ್ಪ ಮಾಡಿದ ಅಡಿಗೆ ತಿಂತಾ ಇದೆಯಲ್ಲ, ಅದಕ್ಕೆ ಗುರಿ ಕಿತ್ಕೊಂಡಿರ್ಬೇಕು. ಹಿಂಗ ಆಡ್ತಾವಳೆ. ನಿಂಗೆ ಬೇರೆ ರಟೆ ಕೊಡ್ತೀನಿ, ಕೂತ್ಕ. ಅಯ್ಯೋ ಈಗ ತಿಂದಿದ್ ಸಾಲ್ದು ಅಂತ ಇನ್ನೂ ತಿನ್ಸಕ್ ನೋಡ್ತಿದ್ಯಾ? ನೋಡ್ ಪುರ್ಸಿ ನನ್ ಮಾತ್ ಕೇಳಲ್ಲ, ಈ ನೀರ್ ಕುಡಿ ಮೊದ್ಲು, ಆಸ್ಪತ್ರೆಗೆ ಹೋಗುವ ಬಾ. ನಾನೇನೋ ವಿಷ ತಿಂದಿವ್ನಿ ಅನ್ನಂಗೆ ಆಡ್ತಿದ್ಯಲ್ಲ ಮಮ್ಮಿ. ನಾನು ತಿಂದಿರೋದು ಊಟ ಮಮ್ಮಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹಿಂಗೆ ಬಂದ್ವಿ. ಇಲ್ಲಿ ಬಿದ್ದ. ಏನಾಯ್ತು? ಎದ್ದೇಳು. ನಮ್ಮನ್ನೆಲ್ಲ ಅಪ್ಪಯ್ಯ, ಊಟ ಮಾಡಿದ ಮನ್ಸು ಸಾಯ್ತಾರೆ ಅಂದ್ರೆ ಏನ್ ಅರ್ಥ? ಬಿರ್ನೆ ಪುರ್ಸಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಮ್ಮ, ಎತ್ಕೊಳ್ಳಿ. ಪ್ರಯೋಜನ ಇಲ್ಲ ಕುಸೆ, ಪ್ರಾಣ ಹೊಂಟೋಗದು. ಅಯ್ಯೋ ಪಾಪಿ ಪಾಪಿ, ನನ್ ಮಗನ್ ಕೊಂದ್ಬಿಟ್ಟಿಯಲ್ಲ.
ಅನ್ಯಾಯವಾಗಿ ಮಿಸತ್ ಅಡ್ಗೆ ತಿಂದ್ಬಿಟ್ಟು ನನ್ ಮಗನ್ ಸಾಯಿಸ್ಬಿಟ್ಟಿಯಲ್ಲ. ನಿನ್ಗೆ ದ್ವೇಷ ಆಯ್ತಿದ್ ನನ್ ಮೇಲೆ ತಾನೆ, ನನ್ ಮೇಲೆ ಕೋಪ ತಿರ್ಸ್ಕೋಬೇಕಾಗಿತ್ತು. ನನ್ ಮಗ ಏನೋ ಮಾಡಿದ್ದ. ಕಿಸದ ಅಡ್ಗೆನಾ ಯೋನ್ ಹೇಳ್ತಿದ್ದೆ ರಾಜವ್ವ? ಹೌದು ಪುಟ್ಟಕ್ಕ, ಅಡ್ಗೆ ನಂಗೆ ಮಿಸ್ ಆಯ್ತು. ಅವ್ನು ಗೊತ್ತಿಲ್ಲ ಈ ಪಾಪಿ ಅದೇ ಊಟನ ನನ್ ಮಗನ ಪಡೆದಿದ್ದಾನೆ. ನಾನ್ ಸತ್ತಾಗ ಕೊಳ್ಳೆ ಇಡ್ಬೇಕಾಗಿದ್ ಮಗ ಕಟ್ಬಿಡ್ತೀನಿ. ನಿಜವಾಗ್ಲಿಲ್ಲ, ಪೂರ್ತಿ ತಿನ್ನಲ್ಲ, ಅದ್ರಾಗೆ ಇಷ್ಟ ಬೆರೆಸಿರ್ಲಿಲ್ಲ. ಇವ್ರು ಸುಳ್ಳು ಹೇಳ್ತಾವಳೆ. ಅದು ಗಂಗಾಧರ ಪಾಸ್ ದೇಹ ಉಂಗಿ ಅಂತ ಮಾಡಿದ ಅಡಿಗೆ, ಅದ್ರಾಗ ಇಸ ಇರ್ಲಿಲ್ಲ. ಅದೇ ಅಡುಗೆ ನನಗೆ ಮಿಸ್ ಆಯ್ತು ಅಂತ ನಾನು ಹೇಳ್ತಿರೋದು. ನಂಗೆ ಗೊತ್ತು ಕಣಯ್ಯ, ನೀನ್ ಬೇಕು ಅಂತಾನೆ ಅದನ್ನ ನನ್ ಮಗನ್ ತಿನ್ಸಿರೋದು.